ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಬಂದುಬಿಟ್ಟು ಈ ಟಾಪಿಕ್ನ ಕೇಳಿದರು. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗ ಇಂಟ್ರೊಡಕ್ಷನ್ ಪಾರ್ಟ್ ಹೇಳೋದಕ್ಕೆ ಹೋದರೆ, ದ ಮಾಡರ್ನ್ ಕ್ಲಿನಿಕಲ್ ಲ್ಯಾಬೊರೇಟರಿ ಯೂಸಸ್ ಅ ಹೈ ಡಿಗ್ರಿ ಆಫ್ ಆಟೋಮೇಷನ್. ಇದು ಬಂದುಬಿಟ್ಟು ಇವಾಗಿನ ಕ್ಲಿನಿಕಲ್ ಲ್ಯಾಬೊರೇಟರೀಸಲ್ಲಿ ತುಂಬ ಯೂಸ್ ಆಗುವಂಥದ್ದೇ ಹೈ ಡಿಗ್ರಿ ಆಫ್ ಆಟೋಮೇಷನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಆಟೋಮೇಷನ್ ಅಂದರೆ ಏನು? ಆಟೋಮೆಟಿಕ್ಕಾಗಿ ವರ್ಕ್ ಆಗುವಂಥದ್ದು. ಮೆನಿ ಸ್ಟೆಪ್ಸ್ ಇನ್ ದಿ ಅನಲಿಟಿಕಲ್ ಪ್ರಾಸೆಸ್ ದಟ್ ವರ್ ಪ್ರಿವಿಯಸ್ಲಿ ಪರ್ಫಾರ್ಮಡ್ ಮ್ಯಾನ್ಯುಲಿ. ಇದೆಲ್ಲ ಇವಾಗಿಂದಕ್ಕೂ ಅವಾಗಿಂದಕ್ಕೂ ಕಂಪೇರ್ ಮಾಡೋದಕ್ಕೆ ಹೋದರೆ ಆಗಿನ ಕಾಲದಲ್ಲಿ ಬಂದುಬಿಟ್ಟು ತುಂಬ ನಾವು ಕೈಯಲ್ಲೇ ಮಾಡಬೇಕಿತ್ತು. ಫುಲ್ಲು ಇವಾಗಾದರೂ ಆಟೋಮೇಟೆಡ್ ಮಿಷಿನ್ಸ್ ಇದ್ದಾವೆ. ಆಗ ಆಟೋಮೇಟೆಡ್ ಮಷಿನ್ಸ್ ಇರಲಿಲ್ಲ. ಆಗ ಬರೀ ನಾವು ಕೈಯಲ್ಲೇ ಕ್ಯಾಲ್ಕುಲೇಷನ್ ಆಗಲಿ, CBCದು ಸ್ಟೆಪ್ಸ್ ಆಗಲಿ ಎಲ್ಲರೂ ನಾವು ಅವಾಗ ನಮ್ಮ ಅಂದರೆ ಕೈಯಲ್ಲೇ ಮಾಡಬೇಕಾಗಿತ್ತು. ವರ್ಡ್ ಆಟೋಮೇಷನ್ ಈಸ್ ಆಟೋಮೆಟಿಕ್. ಆಟೋಮೆಟಿಕ್ ಮೀನ್ಸ್ ಎಕ್ಸಸೈಸಿಂಗ್ ಕಂಟ್ರೋಲ್ ವಿತೌಟ್ ಇಂಟರ್ಫರೆನ್ಸ್. ನೆಕ್ಸ್ಟ್, ಆಟೋಮೇಷನ್ ಇನ್ ಕ್ಲಿನಿಕಲ್ ಲ್ಯಾಬೊರೇಟರಿ ಅಂದರೆ ಫಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ, ಅವ್ರದ್ದು ಕರೆಕ್ಟ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ, ಐಡೆಂಟಿಫೈ ಪ್ರಾಪರ್ ಸ್ಟೋರೇಜ್ ಕಂಡೀಷನ್ ಆ್ಯಂಡ್ ವಿತಿನ್ ದಿ ಟೈಮ್ ಅದನ್ನು ಆ ಟೈಮಲ್ಲಿ ಅದನ್ನು ಸ್ಟೋರೇಜ್ ಮಾಡಬೇಕು. ಟೆಸ್ಟ್ ಮಾಡಿಲ್ಲ ಅಂದರೆ ಅದನ್ನು ನೋಡ್ಕೋಬೇಕು. ಡೆಲಿವರಿ ಆಫ್ ಸ್ಯಾಂಪಲ್ ಇನ್ ಪ್ರಾಪರ್ ಸ್ಟೋರೇಜ್ ಕಂಡೀಷನ್ ಆ್ಯಂಡ್ ವಿತಿನ್ ದಿ ಟೈಮ್. ಪ್ರಿಪರೇಷನ್ ಆಫ್ ಸ್ಯಾಂಪಲ್ ಫಾರ್ ಟೆಸ್ಟ್. ಅದಕ್ಕೆ ಏನು ಟೆಸ್ಟ್ ಇದೆ ಆ ಸ್ಯಾಂಪಲ್ ಅಂತ ನೋಡಿ ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ರು. ಮತ್ತು ಸ್ಯಾಂಪಲ್ ಲೋಡಿಂಗ್ ಅಥವಾ ಆಸ್ಪಿರೇಟ್ ಗೊತ್ತಲ್ಲ ನಿಮಗೆ, ಇದು ಬಂದುಬಿಟ್ಟು ಕ್ಲಿನಿಕಲ್ ಆಟೋಮೇಷನ್ ಅಂದರೆ CBC ಬಗ್ಗೆ ಆಗಿರುತ್ತೆ. ಓಕೆನಾ. ಅನಾಲಿಸಿಸ್, ರಿಪೋರ್ಟಿಂಗ್, ಎಂಟರಿಂಗ್ ಇನ್ ರಿಜಿಸ್ಟರಲ್ಲಿ ಎಂಟರ್ ಮಾಡಬೇಕಾಗಿತ್ತು. ಈಗ ಅದರದ್ದು ಬೆನಿಫಿಟ್ಸ್ನ ನೋಡೋದಾದರೆ, ರೆಡ್ಯೂಸಸ್ ದಿ ವರ್ಕ್ ಲೋಡ್. ಅದಿರೋದ್ರಿಂದ ನಮಗೆ ವರ್ಕ್ ಲೋಡ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ಕ್ರೀಸಸ್ ಟರ್ನ್ ಅರೌಂಡ್ ಟೈಮ್, ಇನ್ಕ್ರೀಸಸ್ ಲೈಫ್ ಟೆಸ್ಟ್, ಎಲಿಮಿನೇಟ್ಸ್ ರಿಪಿಟೇಷನ್ ಆ್ಯಂಡ್ ಮೊನೋಟೊಮಿ ಫ್ರಮ್ ಹ್ಯೂಮನ್ ಲೈಫ್. ಸೊ ಡಿಕ್ರೀಸಸ್ ಹ್ಯೂಮನ್ ಎರರ್, ಇಂಪ್ರೂವ್ ಆ್ಯಕ್ಯುರೇಸಿ. ಕರೆಕ್ಟಾಗಿ ಬರುವಂಥ ವ್ಯಾಲ್ಯೂಸ್ ಅದರಲ್ಲಿ ಕರೆಕ್ಟಾಗಿ ವ್ಯಾಲ್ಯೂಸ್ ಬರುತ್ತೆ. ಮತ್ತು ಹ್ಯೂಮನಿಂದ ಏನೇ ತಪ್ಪಾಗುವಂಥದ್ದಿದ್ದರೆ ಅದನ್ನೆಲ್ಲ ಅದು ಎರರ್ನ ಕಮ್ಮಿ ಮಾಡುತ್ತೆ. ಇಂಪ್ರೂವ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯೂಸಸ್ ಸಮ್ ಮಿನಿಮಮ್ ಅಮೌಂಟ್ ಆಫ್ ರಿಲೇಟಿವ್ ಟೆಕ್ನಿಕ್ನ ಅದು ಯೂಸ್ ಮಾಡಿಕೊಂಡು ನಮಗೆ ವ್ಯಾಲ್ಯೂಸ್ನ ಕೊಡುತ್ತೆ. ಮತ್ತು ಇವಾಗ ಯೂಸಸ್ ಆಫ್ ಕ್ಲಿನಿಕಲ್ ಲ್ಯಾಬೊರೇಟರಿದು ಯೂಸಸ್ನ ನೋಡೋದಾದರೆ, ಯೂಸಸ್ ಟ್ರಾನ್ಸ್ಪೋರ್ಟ್ ಆಫ್ ಸ್ಪೆಸಿಮನ್, ಪ್ರೊಸೆಸಿಂಗ್ ಆಫ್ ಸ್ಟೆಪ್ಸ್, ಅಸೆಸ್ಮೆಂಟ್ ಆಫ್ ರಿಸಲ್ಟ್ಸ್. ಇದಿಷ್ಟು ಬಂದುಬಿಟ್ಟು ನಮಗೆ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಅದು ಮುಗ್ದೋಗ್ಬಿಡುತ್ತೆ. ಈಗ ಸ್ಯಾಂಪಲ್ ಕಲೆಕ್ಷನ್ ಮಾಡೋದನ್ನು ನೋಡೋದಾದರೆ, ಯೂಸ್ ಆಫ್ ಗ್ಲೂಕೋಮೀಟರ್ ಇನ್ ಒನ್ ಸಚ್ ಎಕ್ಸಾಂಪಲ್. ಗ್ಲೂಕೋಮೀಟರ್ ಯೂಸ್ ಮಾಡುವಂಥದ್ದು ಒಂದು ಎಕ್ಸಾಂಪಲ್ ಥರ ತೊಗೊಂಡ್ರೆ, ನಾಟ್ ಆಲ್ ಟೆಸ್ಟ್ ಕ್ಯಾನ್ ಬಿ ಡನ್ ಇನ್ ಗ್ಲೂಕೋಮೀಟರ್. ನೀವೀಗ ಗ್ಲೂಕೋಮೀಟರ್ನ ನೀವು ಎಕ್ಸಾಂಪಲಾಗಿ ತೊಗೊಂಡ್ರೆ, ಗ್ಲೂಕೋಮೀಟರ್ನ ನೀವು ಎಲ್ಲ ಟೆಸ್ಟ್ಗೂ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಕಲೆಕ್ಷನ್ ಯೂಸಿಂಗ್ ಅ ವ್ಯಾಕ್ಯೂಟೇನರ್. ಇವಾಗ ಗ್ಲೂಕೋಮೀಟರ್ ಏನಪ್ಪ ಅಂದರೆ ಸಿಂಪಲಾಗಿ ಪ್ರಿಕ್ ಮಾಡು, ವ್ಯಾಲ್ಯೂ ತೊಗೋ, ಸ್ಟ್ರಿಪ್ನ ಹಾಕಿ, ಆ ಥರ ಇದೆ. ಬಟ್ ಗ್ಲೂಕೋಮೀಟರ್ನ ನಾವೆಲ್ಲ ಟೆಸ್ಟ್ಗೂ ಯೂಸ್ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ. ಸೊ ನಾವು ಅದಕ್ಕೋಸ್ಕರನೇ ಸಪ್ರೇಟ್ ವ್ಯಾಕ್ಯೂಟೇನರ್ಸ್ನ ಪ್ರಿಪೇರ್ ಮಾಡಿದ್ದಾರೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಕ್ಯೂಟೇನರ್ಸ್ ಆಫ್ ಸೀರಮ್ ಕಲೆಕ್ಷನ್ ಆ್ಯಂಡ್ ದಿ ಪ್ಲಾಸ್ಮಾ. ಸಪ್ರೇಟ್ ವ್ಯಾಕ್ಯೂಟೇನರ್ಸಲ್ಲಿ ಒಂದೊಂದರಲ್ಲಿ ಸೀರಮ್ ಬರುತ್ತೆ, ಒಂದೊಂದರಲ್ಲಿ ಪ್ಲಾಸ್ಮಾ ಬರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಸ್ಯಾಂಪಲ್ ಕಲೆಕ್ಷನ್ ಪ್ರಾಸೆಸ್ ಇಂಪಾರ್ಟೆಂಟ್ ಇರುತ್ತೆ. ಈಗ ನೆಕ್ಸ್ಟ್ ನಾವು ಸ್ಯಾಂಪಲ್ ಐಡೆಂಟಿಫಿಕೇಷನ್ ಬೈ ಲೇಬಲಿಂಗ್ ಆ್ಯಂಡ್ ಬಾರ್ ಕೋಡಿಂಗ್ ಅಥವಾ ಬಾರ್ ಕೋಡಿಂಗ್ ಅದನ್ನೇ ಹೇಳ್ತೀವಿ. ಲ್ಯಾಬೊರೇಟರಿ ಇನ್ಫಾರ್ಮೇಷನ್ ಸಿಸ್ಟಮ್ ಕಮ್ಸ್ ಇನ್ ಟು ದಿ ಟೇಕ್ ಪಾರ್ಟ್ ಹಿಯರ್. ಇದರಲ್ಲಿ ನಮಗೆ ಲ್ಯಾಬೊರೇಟರಿ ಇನ್ಫಾರ್ಮೇಷನ್ ಕೂಡ ಒಂದು ಪಾರ್ಟಾಗಿ ತುಂಬ ಮೇನ್ ರೋಲ್ನ ಪ್ಲೇ ಮಾಡುತ್ತೆ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ವಾಚ್ ಅವನ್ನು ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಏನಪ್ಪ ಅಂದರೆ ನಿಮಗೆ ಇದು ನಾನು ಮಾಡ್ಕೊಂಡಿರುವಂಥ ನೋಟ್ಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರೋದು. ನಿಮಗೇನೋ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. All samples collected have to bear the details of the patient along with this unique identity. The name is used while entering to analyze. Some advanced labels are pasted. Vacutaneous contains a barcode. ಇದಿಷ್ಟು ಒಂದು ಹಾಸ್ಪಿಟಲಲ್ಲಿ ಆಗುವಂಥ ಪ್ರಾಸೆಸ್ ಆಗಿರುತ್ತೆ ಫ್ರೆಂಡ್ಸ್. Barcoding of patient unique samples identity. Sample delivery. Most of the labels rarely used on human picks up by conveyor belt. Sample preparation.
ಸ್ಯಾಂಪಲ್ ಪ್ರಿಪೇರ್ ಆಗುವಂಥದ್ರಲ್ಲಿ 2 ಸ್ಟೆಪ್ಸ್ ಇದ್ದಾವೆ, ನೋಡೋಣ. 2 ಟೈಪ್ಸು. ಆಟೋಮೇಟೆಡ್ ಸ್ಯಾಂಪಲ್ಸ್ ಪ್ರಾಸೆಸಸ್ ಕಮ್ಸ್ ಒನ್ಸ್ ಇನ್ ಪ್ರಿವೆನ್ಷನ್. 2 ಟೈಪ್ಸ್. ಸ್ಟ್ಯಾಂಡ್ ಅಲೋನ್ ಆಟೋಮೆಟಿಕ್ ಸ್ಯಾಂಪಲ್, ಇಂಡಿಪೆಂಡೆಂಟ್ ಆಟೋಮೆಟಿಕ್ ಆಗಿ 2 ಇದ್ದಾವೆ. ಅದರಲ್ಲಿ ಇವಾಗ ನಾವು ಸಿಸ್ಟಮ್ ಆಫ್ ಆಟೋ ಅನಲೈಸರ್ ಅದರಲ್ಲಿ ನೋಡೋದಾದರೆ ಓಪನ್ ಸಿಸ್ಟಮ್ ಮತ್ತು ಕ್ಲೋಸ್ಡ್ ಸಿಸ್ಟಮ್ ಅಂತ ಬರುತ್ತೆ. ಮಾಡ್ಯುಲರ್ ಸಿಸ್ಟಮ್ ಇನ್ ಆಟೋ ಅನಲೈಸರ್, ರೋಚ್ ಮಾಡ್ಯುಲರ್ ಪಿ ಅನಲೈಸರ್. ಇಂಟಿಗ್ರೇಟೆಡ್ ಸಿಸ್ಟಮ್ ಇನ್ ಆಟೋ ಅನಲೈಸರ್. ಈಗ ಅದ್ರದ್ದು ಅಡ್ವಾಂಟೇಜಸ್ನ ನೋಡೋದಾದರೆ ಕಂಟಿನ್ಯೂಸ್ ಫ್ಲೋ ಅನಲೈಸರ್, ಸ್ಯಾಂಪ್ಲರ್, ಪಂಪ್ಸ್ ಯೂಸ್ಡ್ ಇನ್ LP, ಲಿಪಿಡ್ ಪ್ರೊಫೈಲ್, ಲಿವರ್ ಫಂಕ್ಷನ್ ಆ್ಯಂಡ್ ರೆನಲ್ ಪ್ರೊಫೈಲ್ ಎಕ್ಸೆಟ್ರಾ. ಡಿಸ್ಅಡ್ವಾಂಟೇಜಸ್ ಬಂದುಬಿಟ್ಟು ರಿಯೇಜೆಂಟ್ಸ್ ಆರ್ ವೇಸ್ಟ್ ಆ್ಯಂಡ್ ಮನಿ ವೇಸ್ಟ್ ಆಗಿರುತ್ತೆ. ಮೇಂಟೆನೆನ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಇಸ್ ರಿಕ್ವೈರ್ಡ್ ಫ್ರೀಕ್ವೆಂಟ್ಲಿ. ದ ಪ್ರೋಬ್ ಆ್ಯಂಡ್ ಇಂಟರ್ನಲ್ ಟ್ಯೂಬಿಂಗ್ಸ್ ಆರ್ ಇಂಪಾರ್ಟೆಂಟ್. ಅದನ್ನು ನೀಟಾಗಿ ನೋಡ್ಕೋಬೇಕು. ಅದರಿಂದ ಡ್ರಾಬ್ಯಾಕ್ಸ್ ಏನಪ್ಪ ಆಗುತ್ತೆ ಅಂದರೆ ಕ್ಯಾರಿ ಔಟ್ ಪ್ರಾಬ್ಲಮ್ಸ್ ಇರ್ತವೆ. ಡಿಫಿಕಲ್ಟಿ ಇನ್ ಮೇಂಟೆನೆನ್ಸ್, ಅದನ್ನು ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ಆಟೋಮೇಷನ್ ಇನ್ ಕ್ಲಿನಿಕಲ್ ಕೆಮಿಸ್ಟ್ರಿ ಬಂದುಬಿಟ್ಟು ಇಟ್ ಈಸ್ ಎಕ್ಸ್ಟೆಂಡಿಂಗ್ ಪ್ರಾಸೆಸಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಸ್ಪೆಸಿಮನ್, ಸ್ಟೋರೇಜ್ ಆ್ಯಂಡ್ ಪ್ರೀ ಅನಲಿಟಿಕ್ ಅಸೆಸಿಂಗ್. ಮತ್ತು ಕಂಟಿನ್ಯೂಸ್ ಫ್ಲೋ ಅನಲೈಸರ್ ಅಂತ ಬರುತ್ತೆ. ಇಟ್ ಈಸ್ ಇನ್ವೆಂಟೆಡ್ ಬೈ ಲಿಯೋನಾರ್ಡ್ SKEGGS in 1950s. 40 to 60 ಸ್ಯಾಂಪಲ್ಸ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ಅಟ್ ಒನ್ಸ್. ಒನ್ ಟೈಮಲ್ಲಿ ಅಷ್ಟು ಸ್ಯಾಂಪಲ್ಸ್ನ ಇನ್ಸ್ಟಾಲ್ ಮಾಡ್ಬೋದಿತ್ತು. ಯಾವುದು? ಕಂಟಿನ್ಯೂಸ್ ಫ್ಲೋ ಅನಲೈಸರಲ್ಲಿ. ಮತ್ತು ಪಯೋನಿಯರ್ ಡಿವೈಸ್ ಸಿಂಗಲ್ ಚಾನಲ್ ಇರುತ್ತೆ, ಕಂಟಿನ್ಯೂಸ್ ಫ್ಲೋ ಇರುತ್ತೆ, ರಿಯಾಕ್ಷನ್ ಟ್ಯೂಬಿಂಗ್ ಇರುತ್ತೆ, ಸ್ಪೆಸಿಮನ್ ರಿಯೇಜೆಂಟ್ ಮಿಕ್ಸಿಂಗ್, ರೋಲಾರ್ ಪಂಪ್, ವಾಲ್ಯೂಮ್ ಕಂಟ್ರೋಲ್, ಮಿನಿಮೈಸ್ ಕ್ಯಾರಿ ಓವರ್ ಇಂಜೆಕ್ಷನ್ ಆಫ್ ಏರ್ ಬಬಲ್ಸ್ ಇಂಟು ಅ ಸ್ಪೆಸಿಮನ್ ಸ್ಟ್ರೀಮ್, ಟೆಂಪರೇಚರ್ ಕಂಟ್ರೋಲ್, ಟೈಮಿಂಗ್ ರಿಯಾಕ್ಷನ್, provision of protein free filtrate, PFF. ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು ಕಂಟಿನ್ಯೂಸ್ ಫ್ಲೋ ಅನಲೈಸರ್ ಕಂಡುಹಿಡಿದವರು ಮತ್ತು ಅದರದ್ದು ಒಂದೊಂದಷ್ಟು ಪಾಯಿಂಟ್ಸ್ ಆಗಿತ್ತು. ಈಗ ನಾವು ಡಿಸ್ಕ್ರೀಟ್ ಫ್ಲೋ ಅನಲೈಸರ್ನ ನೋಡೋಣ. ಇದು ಬಂದುಬಿಟ್ಟು 1970 ಇನ್ವೆಂಟ್ ಆಗಿದ್ದು. ಇದರಲ್ಲಿ ಏನಪ್ಪ ಅಂದರೆ ವೈಡ್ಲಿ ಯೂಸ್ಡ್ ಇನ್ ಈಚ್ ಸ್ಪೆಸಿಮನ್ ಇನ್ ಅ ಬ್ಯಾಚ್ ಆಗಿ ಯೂಸ್ ಮಾಡ್ತಾರೆ, ಸೆಪರೇಟ್ ಫ್ರಮ್ ಎವ್ರಿ ಅದರ್ ಸ್ಪೆಸಿಮನ್ಸ್. It is used by centrifugal all the selected samples for 1 hour. Random access analyzer, easy earlier analyzer. ಇದರಲ್ಲಿ ಹೇಳ್ತಾ ಇರೋದು ಅರ್ಥ ಆಗ್ತಿದೆ. ಸೆಂಟ್ರಿಫ್ಯೂಸ್ ಮಾಡಿ ಯೂಸ್ ಮಾಡುವಂಥದ್ದು ಈ ಟೆಸ್ಟು ಡಿಸ್ಕ್ರಿಟ್ ಏನಂತಾರೆ ಡಿಸ್ಕ್ರಿಟ್ ಫ್ಲೋ ಅನಲೈಸರಲ್ಲಿ. ಸೊ ಟೈಪ್ಸ್ ಆಫ್ ಆಟೋಮೇಷನ್ ಬಂದು ಟೋಟಲ್ ಮತ್ತು ಮಾಡ್ಯುಲಾರ್ ಅಂತ ಇದೆ. ಪ್ರೀ ಅನಲಿಟಿಕಲಿ ಒಂದಷ್ಟು ಫಂಕ್ಷನ್ಸ್ ಇದ್ದಾವೆ, ತಿಳ್ಕೊಳ್ಳೋಣ ಬನ್ನಿ. ಪ್ರೀ ಅನಲಿಟಿಕಲಿ ಫಸ್ಟ್ ನಾವು ಬಂದುಬಿಟ್ಟು ಸೆಂಟ್ರಿಫಿಗೇಷನ್ ಮಾಡಬೇಕು. ಆಸ್ಪಿರೇಷನ್ ಆಫ್ ಸ್ಯಾಂಪಲ್ ಕೊಟ್ಟರೆ, ಆಮೇಲೆ ರೀಕ್ಯಾಪಿಂಗ್ ಆಫ್ ಟ್ಯೂಬ್ಸು, ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಸಿಮನ್ಸ್, ಬಾರ್ಕೋಡ್ ಆಫ್ ಆಲಿಕ್ವೇಟ್ ಟ್ಯೂಬ್ಸ್, ಸಾರ್ಟಿಂಗ್ ಆಫ್ ಟ್ಯೂಬ್ಸ್, ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಕನ್ವೇಯರ್ ಆರ್ ಬೆಲ್ಟ್, ಟ್ಯೂಬ್ ರಿಕ್ಯಾಪಿಂಗ್ ಮಷಿನ್, ಸ್ಟೋರೇಜ್. ಇದಿಷ್ಟು ಕೂಡ ಒಂದೇ ಮಷಿನ್ ಎಲ್ಲ ಅದನ್ನು ಮಾಡ್ಕೊಳ್ಳುತ್ತೆ. ಇಂಡಿವಿಜುವಲ್ ಸ್ಟೆಪ್ಸ್ ಬಂದುಬಿಟ್ಟು ಸ್ಪೆಸಿಮನ್ ಅಕ್ವಿಸಿಷನ್, ಸ್ಪೆಸಿಮನ್ ಐಡೆಂಟಿಫಿಕೇಷನ್, ಸ್ಪೆಸಿಮನ್ ಡೆಲಿವರಿ ಟು ಲ್ಯಾಬ್, ಸ್ಪೆಸಿಮನ್ ಪ್ರಿಪರೇಷನ್, specimen loading and aspiration on analyzer, specimen delivery, reagent handling and storage, reagent delivery, chemical reaction phase, measurement approaches, signal processing, data handling and process control, in most sequential, in some combined or parallel. ಸೊ ಫ್ರೆಂಡ್ಸ್, ಇದಿಷ್ಟು ಬಂದುಬಿಟ್ಟು ನನಗೆ ಗೊತ್ತಾಗಿ ನಾನು ಅರ್ಥ ಮಾಡಿಕೊಂಡು ಬರ್ತಿರುವಂಥ ಪಾಯಿಂಟ್ಸ್ ಆಗಿತ್ತು. ಇದು ನಿಮ್ಗೆ ಈಸಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.